ನಮಸ್ಕಾರ ಸ್ನೇಹಿತರೆ, JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಸ್ವಾಗತ. ಇಂದು ಸನಾತನ ಧರ್ಮದಲ್ಲಿ ಭಾರತೀಯ ಕಾನೂನು ವಿಚಾರ ಸರಣಿಗಳ 2ನೇ ಸರಣಿಯನ್ನು ಪ್ರಾರಂಭಿಸೋಣ. ಸನಾತನ ಧರ್ಮದಲ್ಲಿರುವ ಕಾನೂನು ಆಳವಾದ ಸತ್ಯ ಎಂಬ ಈ ವಿಚಾರ ಸರಣಿಯ ಈ ಭಾಗವನ್ನು ಒಂದು ಶಕ್ತಿಶಾಲಿ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ನಿಮಗೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂಬುದು ಗೊತ್ತಿದೆ, ಆದರೆ ಆ ಕಾನೂನಿನ ಮೂಲವೇನು ಗೊತ್ತಾ? ನಾವು ದಿನನಿತ್ಯ ಕೋರ್ಟುಗಳಲ್ಲಿ ಕೇಳುವ ನ್ಯಾಯ ತತ್ವಗಳು, ಸಾಕ್ಷಿ ವ್ಯವಸ್ಥೆ, ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಮಾತನಾಡುತ್ತೇವೆ. ಆದರೆ ಅವುಗಳ ಮೂಲ ಎಲ್ಲಿ ಎಂಬುದನ್ನು ಬಹಳಷ್ಟು ಜನ ಯೋಚಿಸಿಲ್ಲ. ನಿಜವಾಗಿ ನೋಡಿದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಸನಾತನ ಧರ್ಮ ಗ್ರಂಥಗಳಲ್ಲಿ ನ್ಯಾಯದ ಮೂಲ ತತ್ವಗಳು ಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟಿವೆ. ಸತ್ಯಾಧಾರಿತ ನಿರ್ಣಯ, ಕರ್ತವ್ಯ ಪಾಲನೆ, ಸಮಾಜ ಸಮತೋಲನ ಹಾಗೂ ವ್ಯಕ್ತಿಯ ನೈತಿಕ ಜವಾಬ್ದಾರಿಗಳನ್ನು ಆಲ್ ದಿಸ್ ವರ್ ಡೀಪ್ಲಿ ಎಂಬೆಡೆಡ್ ಇನ್ ಅವರ್ ಟ್ರೆಡಿಷನಲ್ ವಿಸ್ಡಮ್ ಲಾಂಗ್ ಬಿಫೋರ್ ಮಾಡರ್ನ್ ಲೀಗಲ್ ಸಿಸ್ಟಮ್ಸ್ ಇವಾಲ್ವ್ಡ್. ಇದು ಕೇವಲ ಇತಿಹಾಸದ ವಿಷಯವಲ್ಲ, ಇದು ನಮ್ಮ ಇಂದಿನ ಬದುಕಿನಲ್ಲೇ ಅನ್ವಯಿಸುವ ಮಹತ್ವದ ಸತ್ಯ. ಏಕೆಂದರೆ ಕಾನೂನು ಇಂದು ನಮ್ಮ ಹಕ್ಕುಗಳನ್ನು ರಕ್ಷಿಸಲು ರೂಪುಗೊಂಡ ಒಂದು ವ್ಯವಸ್ಥೆಯಾಗಿದ್ದರೂ ಅದರ ಆತ್ಮ ಧರ್ಮದಲ್ಲಿದೆ. ಕಾನೂನು ಹೊರಗಿನ ನಿಯಂತ್ರಣವನ್ನು ಒದಗಿಸಿದರೆ ಧರ್ಮ ಒಳಗಿನ ಮಾರ್ಗದರ್ಶನವನ್ನು ನೀಡುತ್ತದೆ. ಆದ್ದರಿಂದ ಈ ವಿಚಾರವನ್ನು ಅರಿತುಕೊಳ್ಳುವುದು ಅತ್ಯಂತ ಮುಖ್ಯ. ನಾವು ಕೇವಲ ಕಾನೂನು ತಿಳಿದುಕೊಳ್ಳುವುದಲ್ಲ, ಅದರ ಹಿಂದೆ ಇರುವ ಧರ್ಮದ ಮೂಲ ತತ್ವಗಳನ್ನು ತಿಳಿದುಕೊಂಡಾಗ ಮಾತ್ರ ನಿಜವಾದ ನ್ಯಾಯದ ಅರ್ಥವನ್ನು ಗ್ರಹಿಸಬಹುದು. ಇದು ಕೇವಲ ಮಾಹಿತಿ ನೀಡುವ ವಿಷಯವಲ್ಲ, ಇದು ನಮ್ಮ ಚಿಂತನೆ, ನಿರ್ಧಾರ ಮತ್ತು ಜೀವನದ ದಿಕ್ಕನ್ನು ಬದಲಾಯಿಸುವ ಆಳವಾದ ಜ್ಞಾನ. ಕಾನೂನಿನ ಮೂಲವನ್ನು ಆಳವಾಗಿ ಪರಿಶೀಲಿಸಿದಾಗ ಸ್ಪಷ್ಟವಾಗುವ ಸತ್ಯವೇನೆಂದರೆ ನ್ಯಾಯ ಎನ್ನುವುದು ಇಂದಿನ ಕಾಲದಲ್ಲಿ ಹೊಸದಾಗಿ ಹುಟ್ಟಿದ ವ್ಯವಸ್ಥೆಯಲ್ಲ, ಅದು ಸನಾತನವಾದ ಧರ್ಮ ತತ್ವಗಳ ಮೇಲೆ ನಿಂತಿರುವ ಶಾಶ್ವತ ಸತ್ಯವಾಗಿದೆ. ಈ ಗ್ರಂಥಗಳು ಸ್ಪಷ್ಟವಾಗಿ ತಿಳಿಸುವಂತೆ ಹಕ್ಕುಗಳು, ಕರ್ತವ್ಯಗಳು, ಸಾಕ್ಷಿ, ತೀರ್ಪು ಇತ್ಯಾದಿ ಕಾನೂನು ಅಂಶಗಳು ಕೇವಲ ಆಧುನಿಕ ನ್ಯಾಯ ವ್ಯವಸ್ಥೆಯಲ್ಲಿ ಮಾತ್ರ ರೂಪುಗೊಂಡವುಗಳಲ್ಲ, ಅವು ಬಹಳ ಹಿಂದೆಯೇ ಧರ್ಮದ ಆಧಾರದ ಮೇಲೆ ಸ್ಥಾಪಿಸಲ್ಪಟ್ಟವು. ವ್ಯಕ್ತಿಯ ನಡೆನುಡಿಗಳು ಹೇಗಿರಬೇಕು, ಸಮಾಜದಲ್ಲಿ ಸಮತೋಲನ ಹೇಗೆ ಕಾಪಾಡಬೇಕು, ಕುಟುಂಬದ ಹಕ್ಕುಗಳು ಹೇಗೆ ರಕ್ಷಿಸಬೇಕು ಮತ್ತು ಸತ್ಯಾಧಾರಿತ ನಿರ್ಣಯಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬ ಎಲ್ಲ ಮೂಲಭೂತ ತತ್ವಗಳು ಧರ್ಮದ ಅಡಿಯಲ್ಲಿ ಸ್ಪಷ್ಟವಾಗಿ ನಿರ್ಧರಿಸಲ್ಪಟ್ಟಿವೆ. ಇದರಿಂದ ತಿಳಿಯುವುದು ಏನೆಂದರೆ ಕಾನೂನು ಒಂದು ವ್ಯವಸ್ಥೆಯಾಗಿ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿದ್ದರೂ ಅದರ ಜೀವಂತ ರೂಪವಾದ ಧರ್ಮವು ವ್ಯಕ್ತಿಯ ಮನಸ್ಸಿನೊಳಗೆ ನೈತಿಕ ಮಾರ್ಗದರ್ಶನವಾಗಿ ನೆಲೆಸಿದೆ. ಅಂದರೆ ಕಾನೂನು ಹೊರಗಿನ ನಿಯಮಗಳನ್ನು ಸೂಚಿಸಿದರೆ ಧರ್ಮ ಒಳಗಿನ ಮೌಲ್ಯಗಳನ್ನು ರೂಪಿಸುತ್ತದೆ. ಕಾನೂನು ತೀರ್ಪು ನೀಡುವ ವ್ಯವಸ್ಥೆಯಾಗಿದ್ದರೆ ಧರ್ಮ ಸರಿಯಾದ ಜೀವನವನ್ನು ನಡೆಸುವ ಮಾರ್ಗದರ್ಶಕವಾಗಿದೆ. ಇದು ಕಾನೂನು ಮತ್ತು ಧರ್ಮದ ನಡುವಿನ ಅತ್ಯಂತ ಆಳವಾದ ಮತ್ತು ಅರ್ಥಪೂರ್ಣ ಸಂಬಂಧವನ್ನು ತಿಳಿಸುವ ಮಹತ್ವದ ಸತ್ಯವಾಗಿದೆ. ಇಂದಿನ ಸಮಾಜದಲ್ಲಿ ನಾವು ಹೆಚ್ಚಾಗಿ ನನ್ನ ಹಕ್ಕು ಎಂಬ ಮನೋಭಾವದ ಮೇಲೆ ಬದುಕುತ್ತಿದ್ದೇವೆ. ಅಂದರೆ ಪ್ರತಿಯೊಬ್ಬರೂ ತಮ್ಮ ಹಕ್ಕುಗಳನ್ನು ಮಾತ್ರ ಒತ್ತಿ ಹೇಳುತ್ತಾ ಅದರ ಹಿಂದೆ ಇರುವ ಕರ್ತವ್ಯಗಳನ್ನು ಮರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಧರ್ಮದ ದೃಷ್ಟಿಯಿಂದ ನೋಡಿದರೆ ನಿಜವಾದ ನ್ಯಾಯದ ಆಧಾರವೇ ಮೊದಲು ಕರ್ತವ್ಯ, ನಂತರ ಹಕ್ಕು ಎಂಬ ತತ್ವವಾಗಿದೆ. ತಂದೆ ಮಕ್ಕಳ ಸಂಬಂಧದಲ್ಲಿ ಪಾಲಕರ ಕರ್ತವ್ಯ, ಪತಿ ಪತ್ನಿ ಸಂಬಂಧದಲ್ಲಿ ಪರಸ್ಪರ ಜವಾಬ್ದಾರಿ ಹಾಗೂ ಕುಟುಂಬದ ಆಸ್ತಿ ಹಂಚಿಕೆಯಲ್ಲಿ ಸಮನ್ಯಾಯ ಮತ್ತು ನೈತಿಕತೆ ಇವೆಲ್ಲವೂ ಧರ್ಮದ ಮೂಲಭೂತ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ. ಧರ್ಮವು ಸ್ಪಷ್ಟವಾಗಿ ಹೇಳುವುದು ಏನೆಂದರೆ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದಾಗಲೇ ಹಕ್ಕು ಸ್ವಾಭಾವಿಕವಾಗಿ ದೊರೆಯುತ್ತದೆ. ಅಂದರೆ ಹಕ್ಕು ಎಂದರೆ ಬೇಡಿಕೊಳ್ಳುವ ಅಥವಾ ಹೋರಾಡಿ ಪಡೆಯುವ ವಿಷಯವಲ್ಲ, ಅದು ಕರ್ತವ್ಯ ಪಾಲನೆಯ ಫಲವಾಗಿ ಸಿಗುವ ಹಕ್ಕು. ಇದೇ ತತ್ವವನ್ನು ಹಿಂದಿನ ಆಧುನಿಕ ಕಾನೂನು ವ್ಯವಸ್ಥೆಯು ವಿವಿಧ ರೂಪಗಳಲ್ಲಿ ಅನುಸರಿಸುತ್ತಿದೆ.
ಏಕೆಂದರೆ ಯಾವುದೇ ಹಕ್ಕುಗಳ ರಕ್ಷಣೆಗೆ ಅದರೊಂದಿಗೆ ಸಂಬಂಧಿಸಿದ ಕರ್ತವ್ಯಗಳು ಅಗತ್ಯವಾಗಿದೆ. ಆದ್ದರಿಂದ ಡ್ಯೂಟಿ ಬೇಸ್ಡ್ ಜಸ್ಟಿಸ್ ಲೀಡ್ಸ್ ಟು ಟ್ರೂ ರೈಟ್ಸ್ ಎಂಬುದು ಕೇವಲ ಸಿದ್ಧಾಂತವಲ್ಲ, ಅದು ಧರ್ಮ ಮತ್ತು ಕಾನೂನು ಎರಡನ್ನೂ ಸಂಪರ್ಕಿಸುವ ಆಳವಾದ ಸತ್ಯವಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅರಿತು ಅನುಸರಿಸಬೇಕಾದ ಮಹತ್ವದ ತತ್ವವಾಗಿದೆ. ಇಂದಿನ ಕೋರ್ಟ್ ವ್ಯವಸ್ಥೆಯಲ್ಲಿ ಸಾಕ್ಷಿ ಅಂದರೆ ಎವಿಡೆನ್ಸ್ ಎಂಬುದು ನ್ಯಾಯದ ಮೂಲಾಧಾರವಾಗಿದ್ದು, ದಾಖಲೆಗಳು, ಸಾಕ್ಷಿದಾರರ ಹೇಳಿಕೆಗಳು ಮತ್ತು ತಾಂತ್ರಿಕ ಸಾಕ್ಷಿಗಳ ಪ್ರಕರಣದ ತೀರ್ಪಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಎಲ್ಲವೂ ಕಾನೂನುಬದ್ಧವಾಗಿ ಅಗತ್ಯ ಮತ್ತು ಅತ್ಯಂತ ಮಹತ್ವವಾಗಿವೆ. ಆದರೆ ಧರ್ಮದ ದೃಷ್ಟಿಕೋನವು ಇದಕ್ಕಿಂತ ಆಳವಾಗಿದೆ. ಅದು ಸತ್ಯವೇ ಅತ್ಯುತ್ತಮ ಸಾಕ್ಷಿ ಎಂಬ ಮೂಲ ತತ್ವವನ್ನು ಮುಂದಿರಿಸುತ್ತದೆ. ಅಂದರೆ ಹೊರಗಿನ ಸಾಕ್ಷಿಗಳು ಕೇವಲ ಸಂದರ್ಭಗಳಲ್ಲಿ ಅಪೂರ್ಣವಾಗಬಹುದು, ತಪ್ಪಾಗಿ ಬಳಸಲ್ಪಡಬಹುದು ಅಥವಾ ಮರೆಮಾಚಲ್ಪಡಬಹುದು. ಆದರೆ ವ್ಯಕ್ತಿಯ ಮನಸ್ಸಿಗೆ ತಿಳಿದಿರುವ ಸತ್ಯವನ್ನು ಯಾವತ್ತೂ ಮರೆಮಾಚಲು ಸಾಧ್ಯವಿಲ್ಲ. ಸುಳ್ಳು ಸಾಕ್ಷಿಯ ಮೂಲಕ ವ್ಯಕ್ತಿ ಕೆಲವೊಮ್ಮೆ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ಳಬಹುದಾದರೂ ಧರ್ಮದ ನ್ಯಾಯವನ್ನು ತಪ್ಪಿಸಲು ಸಾಧ್ಯವಿಲ್ಲ, ಏಕೆಂದರೆ ಧರ್ಮವು ಒಳಗಿನ ಅಂತಃಕರಣವನ್ನು ಆಧರಿಸಿದೆ. ಆದ್ದರಿಂದ ಧರ್ಮದ ದೃಷ್ಟಿಯಲ್ಲಿ ನಿಜವಾದ ಸಾಕ್ಷಿ ಎಂದರೆ ಕೇವಲ ದಾಖಲೆಗಳಲ್ಲ, ವ್ಯಕ್ತಿಯ ಸತ್ಯನಿಷ್ಠ ಮನಸ್ಸು ಮತ್ತು ಅವನ ನೈತಿಕ ಜವಾಬ್ದಾರಿಯಾಗಿದೆ. ಮನಸ್ಸು ತಿಳಿದ ತಕ್ಷಣ ಸತ್ಯವೇ ಅಂತಿಮ ಸಾಕ್ಷಿ ಎಂಬುದು ಕೇವಲ ತತ್ವವಲ್ಲ, ಅದು ನ್ಯಾಯದ ಆಳವಾದ ಅರ್ಥವನ್ನು ತಿಳಿಸುವ ಮಾರ್ಗದರ್ಶನವಾಗಿದ್ದು, ಕಾನೂನು ಮತ್ತು ಧರ್ಮದ ನಡುವೆ ಇರುವ ಸೂಕ್ಷ್ಮವಾದ ಆದರೆ ಮಹತ್ವದ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ. ಇಂದಿನ ಸಮಾಜದಲ್ಲಿ ನಾವು ಸಾಮಾನ್ಯವಾಗಿ ನ್ಯಾಯಾಧೀಶ ಎಂದರೆ ಕೋರ್ಟ್ನ ಜಡ್ಜನ್ನು ಮಾತ್ರ ಕಲ್ಪಿಸುತ್ತೇವೆ. ಅವರು ಸಾಕ್ಷಿ, ದಾಖಲೆ ಮತ್ತು ಕಾನೂನು ಪ್ರಕಾರ ತೀರ್ಪು ನೀಡುತ್ತಾರೆ. ಇದು ಕಾನೂನು ವ್ಯವಸ್ಥೆಯ ಮುಖ್ಯ ಅಂಶವೂ ಹೌದು. ಆದರೆ ಧರ್ಮದ ದೃಷ್ಟಿಯಿಂದ ನೋಡಿದರೆ ನ್ಯಾಯಾಧೀಶ ಎಂಬ ಕಲ್ಪನೆ ಇನ್ನಷ್ಟು ಆಳವಾಗಿದೆ. ಧರ್ಮವು ಹೇಳುವುದೇನೆಂದರೆ, ಹೊರಗಿನ ನ್ಯಾಯಾಧೀಶ ಕೋರ್ಟಿನಲ್ಲಿ ಇದ್ದರೂ ಪ್ರತಿಯೊಬ್ಬರೊಳಗೂ ಒಂದು ಒಳಗಿನ ನ್ಯಾಯಾಧೀಶ ಅಂದರೆ ಅಂತಃಕರಣ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಅಂತಃಕರಣವೇ ವ್ಯಕ್ತಿಯ ಸತ್ಯ ಅಸತ್ಯಗಳನ್ನು ನಿರ್ಣಯಿಸುವ ನಿಜವಾದ ತೀರ್ಪುಗಾರ. ಹೊರಗಿನ ಕೋರ್ಟಿನಲ್ಲಿ ನಾವು ಗೆಲ್ಲಬಹುದು, ಸಾಕ್ಷಿಗಳ ಆಧಾರದ ಮೇಲೆ ಅನುಕೂಲಕರ ತೀರ್ಪು ಪಡೆಯಬಹುದು. ಆದರೆ ನಮ್ಮ ಮನಸ್ಸಿಗೆ ಅದು ತಪ್ಪು ಎಂದು ತಿಳಿದಿದ್ದರೆ ಆ ಗೆಲುವು ಶಾಂತಿಯನ್ನು ನೀಡುವುದಿಲ್ಲ. ಅಂತಃಕರಣದ ತೀರ್ಪು ಯಾವತ್ತೂ ತಪ್ಪಾಗುವುದಿಲ್ಲ, ಏಕೆಂದರೆ ಅದು ಸತ್ಯದ ಮೇಲೆ ನಿಂತಿರುತ್ತದೆ. ಆದ್ದರಿಂದ ಮನಸ್ಸು ತಪ್ಪು ಎಂದರೆ ಯಾವ ಕೋರ್ಟ್ ಗೆಲುವು ನಮಗೆ ಶಾಂತಿ ಕೊಡೋದಿಲ್ಲ ಎಂಬುದು ಕೇವಲ ಭಾವನಾತ್ಮಕ ಮಾತಲ್ಲ, ಅದು ನ್ಯಾಯದ ನಿಜವಾದ ಅರ್ಥವನ್ನು ಬಿಚ್ಚಿಡುವ ಗಂಭೀರ ಸತ್ಯವಾಗಿದೆ. ಹೊರಗಿನ ನ್ಯಾಯ ಮತ್ತು ಒಳಗಿನ ಸತ್ಯ ಒಂದಾಗಿದ್ದಾಗ ಮಾತ್ರ ಸಂಪೂರ್ಣ ನ್ಯಾಯ ಸಾಧ್ಯವಾಗುತ್ತದೆ. ಈ ನಮ್ಮ ಧರ್ಮಗ್ರಂಥಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರತಿಪಾದಿಸಲ್ಪಟ್ಟ ತತ್ವವೇನೆಂದರೆ, ಆಸ್ತಿ ಎಂಬುದು ಕೇವಲ ವ್ಯಕ್ತಿಯ ಹಕ್ಕು ಮಾತ್ರವಲ್ಲ, ಅದು ದೊಡ್ಡ ಜವಾಬ್ದಾರಿಯೂ ಆಗಿದೆ. ಅಂದರೆ ಆಸ್ತಿಯ ಮೇಲೆ ಕಾನೂನುಬದ್ಧ ಸ್ವಾಮ್ಯ ಇದ್ದರೂ ಅದರ ಬಳಕೆ ಮತ್ತು ಹಂಚಿಕೆ ಧರ್ಮಬದ್ಧವಾಗಿ ನ್ಯಾಯಯುತವಾಗಿರಬೇಕು. ಕುಟುಂಬದ ಹಕ್ಕುಗಳು, ಮಹಿಳೆಯರ ಸಮಾನ ಹಕ್ಕುಗಳು, ವಾರಸುದಾರರ ನ್ಯಾಯಸಮ್ಮತ ಪಾಲು ಇವೆಲ್ಲವೂ ಕೇವಲ ಕಾನೂನು ನಿಯಮಗಳ ವಿಷಯವಲ್ಲ, ಅವು ಧರ್ಮದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ಇವುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ವ್ಯವಹಾರವು ಕಾನೂನುಬದ್ಧವಾಗಿ ಸರಿಯಾಗಿದ್ದರೂ ಧರ್ಮದ ದೃಷ್ಟಿಯಿಂದ ಅದು ಅನ್ಯಾಯವಾಗಬಹುದು, ಏಕೆಂದರೆ ಅದು ಸಮತೋಲನ, ನೈತಿಕತೆ ಮತ್ತು ಸಮಾನತೆಯನ್ನು ಹಾನಿಗೊಳಿಸುತ್ತದೆ. ಇಂದಿನ ಸಮಾಜದಲ್ಲಿ ಬಹುತೇಕ ಆಸ್ತಿ ಸಂಬಂಧಿತ ಪ್ರಕರಣಗಳು ಹುಟ್ಟುವುದಕ್ಕೂ ಇದೇ ಮೂಲ ಕಾರಣ. ಜನರು ಕೇವಲ ಕಾನೂನುಬದ್ಧ ಹಕ್ಕಿನ ಮೇಲೆ ಒತ್ತು ನೀಡಿ ಧರ್ಮಬದ್ಧ ಜವಾಬ್ದಾರಿಯನ್ನು ಗಮನಿಸದೆ ನಿರ್ಧಾರ ತೆಗೆದುಕೊಳ್ಳುವುದು ಆಗಿದೆ. ಆದ್ದರಿಂದ ಆಸ್ತಿ ಎಂದರೆ ಸ್ವಾರ್ಥಪೂರ್ಣ ಹಕ್ಕು ಎಂದು ನೋಡುವುದನ್ನು ಬಿಟ್ಟು
ಅದು ಸಮನ್ಯಾಯ ಮತ್ತು ಜವಾಬ್ದಾರಿಯ ಪ್ರತಿಬಿಂಬ ಎಂದು ಅರಿತಾಗ ಮಾತ್ರ ನಿಜವಾದ ನ್ಯಾಯ ಸಾಧಿಸಬಹುದು. ಧರ್ಮದ ದೃಷ್ಟಿಯಿಂದ ನೋಡಿದರೆ ನ್ಯಾಯ ವ್ಯವಸ್ಥೆಯ ಪ್ರಾರಂಭ ಕೋರ್ಟಿನಿಂದ ಅಲ್ಲ, ಸಮಾಜದಿಂದಲೇ ಆಗುತ್ತದೆ. ಅಂದರೆ ಸಮಾಜವೇ ಮೊದಲ ನ್ಯಾಯಾಲಯ ಎಂಬ ತತ್ವ ಇಲ್ಲಿ ಸ್ಪಷ್ಟವಾಗುತ್ತದೆ. ಹಿರಿಯರ ಮಾರ್ಗದರ್ಶನ, ಸಮಾಜದ ಮೌಲ್ಯಗಳು ಮತ್ತು ನೈತಿಕ ನಿಯಮಗಳು ವ್ಯಕ್ತಿಯ ನಡೆನುಡಿಗಳನ್ನು ಸರಿಪಡಿಸಿ ವಿವಾದಗಳು ಹುಟ್ಟುವ ಮೊದಲೇ ಅವನ್ನು ತಡೆಯುವ ಶಕ್ತಿಯನ್ನು ಹೊಂದಿವೆ. ಹಳೆಯ ಕಾಲದಲ್ಲಿ ಕುಟುಂಬ ಮತ್ತು ಸಮಾಜದ ಮಟ್ಟದಲ್ಲೇ ಸಮಸ್ಯೆಗಳು ಪರಿಹಾರವಾಗುತ್ತಿದ್ದು, ಪರಸ್ಪರ ಗೌರವ, ನಂಬಿಕೆ ಮತ್ತು ಧರ್ಮಬದ್ಧ ನಿರ್ಧಾರಗಳ ಮೂಲಕ ಸಮತೋಲನ ಕಾಪಾಡಲಾಗುತ್ತಿತ್ತು. ಇವುಗಳ ಮೂಲ ಉದ್ದೇಶ ಕೋರ್ಟುಗಳಿಗೆ ಹೋಗುವ ಅಗತ್ಯವೇ ಬರದಂತೆ ಮಾಡುವುದು. ಅಂದರೆ ಧರ್ಮವು ಅದರ ಮೊದಲ ಪರಿಹಾರವಾಗಿದ್ದು, ಕೋರ್ಟ್ ಕೊನೆಯ ಆಯ್ಕೆಯಾಗಿತ್ತು. ಇಂದಿನ ಕಾಲದಲ್ಲಿ ನಾವು ಪ್ರತಿಯೊಂದು ವಿಚಾರಕ್ಕೂ ನೇರವಾಗಿ ಕಾನೂನು ಮಾರ್ಗವನ್ನು ಹುಡುಕುತ್ತಿದ್ದೇವೆ. ಆದರೆ ಸಮಾಜದ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಪುನಃ ಬಲಪಡಿಸಿದರೆ ಅನೇಕ ವಿವಾದಗಳನ್ನು ಮೊದಲೇ ನಿವಾರಿಸಬಹುದು. ಆದ್ದರಿಂದ ಕಾನೂನು ವ್ಯವಸ್ಥೆಯ ಮಹತ್ವವನ್ನು ಒಪ್ಪಿಕೊಂಡೇ ಧರ್ಮದ ಆಧಾರದ ಮೇಲೆ ಸಮಾಜದ ಮಟ್ಟದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಸಂಸ್ಕೃತಿಯನ್ನು ಬೆಳೆಸಿದಾಗ ಮಾತ್ರ ನಿಜವಾದ ಶಾಂತಿ ಮತ್ತು ನ್ಯಾಯ ಸಾಧ್ಯವಾಗುತ್ತದೆ. ಧರ್ಮದ ತತ್ವದ ಪ್ರಕಾರ ದಂಡನೆ ಎಂಬ ಕಲ್ಪನೆ ಕೇವಲ ತಪ್ಪಾದ ನಂತರ ಶಿಕ್ಷೆ ನೀಡುವುದಕ್ಕೆ ಸೀಮಿತವಾಗಿಲ್ಲ. ಅದು ತಪ್ಪೇ ಆಗದಂತೆ ವ್ಯಕ್ತಿಯನ್ನು ಒಳಗಿನಿಂದ ರೂಪಿಸುವ ಮಹತ್ವದ ಮಾರ್ಗವಾಗಿದೆ. ಕಾನೂನು ವ್ಯವಸ್ಥೆ ಸಮಾಜದಲ್ಲಿ ತಪ್ಪು ನಡೆದಾಗ ಅದನ್ನು ನಿಯಂತ್ರಿಸಲು ಮತ್ತು ನ್ಯಾಯವನ್ನು ಸ್ಥಾಪಿಸಲು ಶಿಕ್ಷೆಯನ್ನು ವಿಧಿಸುತ್ತದೆ. ಇದು ಅಗತ್ಯವೂ ಆಗಿದೆ. ಆದರೆ ಧರ್ಮವು ಇದಕ್ಕಿಂತ ಮೇಲಿರುವ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿ ವ್ಯಕ್ತಿಯ ಮನಸ್ಸನ್ನು ಸತ್ಯ, ನೀತಿ ಮತ್ತು ಜವಾಬ್ದಾರಿಯ ದಾರಿಯಲ್ಲಿ ನಡೆಸುವ ಮೂಲಕ ತಪ್ಪು ಮಾಡುವ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಧರ್ಮವು ಆತ್ಮನಿಗ್ರಹ, ಸತ್ಯನಿಷ್ಠತೆ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಿ ವ್ಯಕ್ತಿಯನ್ನು ತಪ್ಪು ಮಾಡುವ ಪರಿಸ್ಥಿತಿಯಿಂದಲೇ ದೂರ ಇಡುತ್ತದೆ. ಹೀಗಾಗಿ ಕಾನೂನು ತಪ್ಪನ್ನು ತಿದ್ದಲು ಪ್ರಯತ್ನಿಸಿದರೆ ಧರ್ಮ ತಪ್ಪು ನಡೆಯದಂತೆ ಜೀವನವನ್ನು ರೂಪಿಸುತ್ತದೆ. ಶಿಕ್ಷೆಗಿಂತ ದೊಡ್ಡದು ತಪ್ಪು ಮಾಡದ ಜೀವನ ಎಂಬುದು ಕೇವಲ ಒಂದು ಮಾತಲ್ಲ, ಅದು ವ್ಯಕ್ತಿಯ ಒಳಗಿನ ಶುದ್ಧತೆ ಮತ್ತು ಸಮಾಜದ ಶಾಂತಿಗೆ ದಾರಿ ತೋರಿಸುವ ಅತ್ಯಂತ ಗಂಭೀರ ಸತ್ಯವಾಗಿದೆ. ಈ ಭಾಗದ ಅತ್ಯಂತ ಶಕ್ತಿಶಾಲಿ ಅರಿವು ಏನೆಂದರೆ, ಕಾನೂನು ಇಲ್ಲದೆ ಸಮಾಜ ನಡೆಯೋದಿಲ್ಲ, ಧರ್ಮ ಇಲ್ಲದೆ ಸಮಾಜ ಉಳಿಯೋದಿಲ್ಲ. ಇನ್ನೊಮ್ಮೆ, ಈ ಭಾಗದ ಅತ್ಯಂತ ಶಕ್ತಿಶಾಲಿ ಅರಿವು ಏನೆಂದರೆ, ಕಾನೂನು ಇಲ್ಲದೆ ಸಮಾಜ ನಡೆಯೋದಿಲ್ಲ, ಧರ್ಮ ಇಲ್ಲದೆ ಸಮಾಜ ಉಳಿಯೋದಿಲ್ಲ ಎಂಬುದು ಕೇವಲ ಮಾತಲ್ಲ, ಅದು ಸಮಾಜದ ಸ್ಥಿರತೆಯ ಮೂಲ ಸತ್ಯವಾಗಿದೆ. ಕಾನೂನು ಸಮಾಜಕ್ಕೆ ಒಂದು ವ್ಯವಸ್ಥೆಯನ್ನು ಒದಗಿಸುತ್ತದೆ. ಅದು ನಿಯಮಗಳು, ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಮೂಲಕ ಶಿಸ್ತು ಮತ್ತು ಕ್ರಮವನ್ನು ಕಾಪಾಡುತ್ತದೆ. ಆದರೆ ಧರ್ಮವು ಆ ವ್ಯವಸ್ಥೆಗೆ ಮೌಲ್ಯಗಳನ್ನು ನೀಡುತ್ತದೆ. ಸತ್ಯ, ನ್ಯಾಯ, ನೀತಿ ಮತ್ತು ಮಾನವೀಯತೆಯನ್ನು ಒಳಗೊಂಡ ಆಂತರಿಕ ಬಲವನ್ನು ನೀಡುತ್ತದೆ. ಅಂದರೆ ಕಾನೂನು ಹೊರಗಿನ ನಿಯಂತ್ರಣವಾಗಿದ್ದರೆ ಧರ್ಮ ಒಳಗಿನ ಮಾರ್ಗದರ್ಶನವಾಗಿದೆ. ಕೇವಲ ಕಾನೂನು ಇದ್ದರೆ ಸಮಾಜ ನಡೆಯಬಹುದು, ಆದರೆ ಮೌಲ್ಯಗಳಿಲ್ಲದ ಆ ವ್ಯವಸ್ಥೆ ದೀರ್ಘಕಾಲ ಉಳಿಯುವುದಿಲ್ಲ. ಅದೇ ರೀತಿ ಕೇವಲ ಧರ್ಮ ಇದ್ದರೂ ವ್ಯವಸ್ಥೆ ಇಲ್ಲದೆ ಅರಾಜಕತೆ ಉಂಟಾಗಬಹುದು. ಆದ್ದರಿಂದ ಕಾನೂನು ಮತ್ತು ಧರ್ಮ ಪರಸ್ಪರ ಪೂರಕಗಳು. ಕಾನೂನು ವ್ಯವಸ್ಥೆಯನ್ನು ರೂಪಿಸಿದರೆ ಧರ್ಮ ಅದಕ್ಕೆ ಆತ್ಮವನ್ನು ನೀಡುತ್ತದೆ. ಇವೆರಡೂ ಸಮನ್ವಯವಾಗಿ ಕೆಲಸ ಮಾಡಿದಾಗ ಮಾತ್ರ ನಿಜವಾದ ನ್ಯಾಯ, ಶಾಶ್ವತ ಶಾಂತಿ ಮತ್ತು ಸಮತೋಲನ ಹೊಂದಿದ ಸಮಾಜ ನಿರ್ಮಾಣವಾಗುತ್ತದೆ ಎಂಬುದು ಈ ಭಾಗದ ಗಾಢವಾದ ಮತ್ತು ಜೀವನಮುಖಿ ಸಂದೇಶವಾಗಿದೆ. ಈ ಶಕ್ತಿಶಾಲಿ ಸಾರ್ವಜನಿಕ ಸಂದೇಶದ ಅರ್ಥವೇನೆಂದರೆ, ಕಾನೂನು ಮತ್ತು ಧರ್ಮ ಎರಡೂ ಸಮಾಜದಲ್ಲಿ ವಿಭಿನ್ನ ಆದರೆ ಪರಸ್ಪರ ಪೂರಕವಾದ ಪಾತ್ರಗಳನ್ನು ನಿರ್ವಹಿಸುತ್ತವೆ. ಕಾನೂನು ಮತ್ತು ಹಕ್ಕುಗಳನ್ನು ರಕ್ಷಿಸುವ ಬಾಹ್ಯ ವ್ಯವಸ್ಥೆಯಾಗಿದ್ದು, ಅನ್ಯಾಯವಾಗಿದ್ದಾಗ ಪರಿಹಾರವನ್ನು ನೀಡುತ್ತದೆ ಮತ್ತು ಸಮಾಜದಲ್ಲಿ ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಆದರೆ ಧರ್ಮವು ವ್ಯಕ್ತಿಯನ್ನು ಒಳಗಿನಿಂದ ರೂಪಿಸುವ ನೈತಿಕ ಶಕ್ತಿಯಾಗಿದ್ದು, ಅವನ ಚಿಂತನೆ, ನಡೆನುಡಿಗಳು ಮತ್ತು ನಿರ್ಧಾರಗಳನ್ನು ಸತ್ಯ ಮತ್ತು ನೀತಿಯ ದಾರಿಯಲ್ಲಿ ನಡೆಸುತ್ತದೆ.
ಕೋರ್ಟಿನಲ್ಲಿ ತೀರ್ಪು ಸಿಗುವುದು ಒಂದು ಪ್ರಕ್ರಿಯಾತ್ಮಕ ನ್ಯಾಯವಾಗಿದ್ದರೆ, ಧರ್ಮದ ಆಧಾರದ ಮೇಲೆ ಬದುಕುವುದು ಜೀವನದಲ್ಲಿ ನಿಜವಾದ ನ್ಯಾಯವನ್ನು ಅನುಭವಿಸುವ ಮಾರ್ಗವಾಗಿದೆ. ಅಂದರೆ ಕಾನೂನು ತಪ್ಪು ನಡೆದ ನಂತರ ರಕ್ಷಣೆ ನೀಡಿದರೆ ಧರ್ಮ ತಪ್ಪೇ ಆಗದಂತೆ ವ್ಯಕ್ತಿಯನ್ನು ರೂಪಿಸುತ್ತದೆ. ಆದ್ದರಿಂದ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ, ಧರ್ಮ ನಮ್ಮನ್ನು ರೂಪಿಸುತ್ತದೆ. ಮತ್ತು ಕೋರ್ಟಿನಲ್ಲಿ ತೀರ್ಪು ಸಿಗುತ್ತದೆ, ಧರ್ಮದಿಂದ ಜೀವನದಲ್ಲಿ ನ್ಯಾಯ ಸಿಗುತ್ತದೆ ಎಂಬ ಮಾತುಗಳು ಕೇವಲ ವಾಕ್ಯಗಳಲ್ಲ, ಅವು ಪ್ರತಿಯೊಬ್ಬರೂ ಅರಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಆಳವಾದ ಕಾನೂನು ಜೀವನ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ. ಕಾನೂನು ನಮ್ಮ ಸಮಾಜದ ಅಸ್ಥಿಭಾರವಾಗಿದ್ದು, ಅದು ಹಕ್ಕುಗಳನ್ನು ರಕ್ಷಿಸುವ ಹಾಗೂ ನ್ಯಾಯದ ಮಾರ್ಗವನ್ನು ಸ್ಪಷ್ಟಗೊಳಿಸುವ ವ್ಯವಸ್ಥೆಯಾಗಿದೆ. ಆದರೆ ಧರ್ಮವು ಅದರ ಆತ್ಮವಾಗಿ ಕಾರ್ಯನಿರ್ವಹಿಸಿ ಈ ಮಾರ್ಗದಲ್ಲಿ ಸತ್ಯ, ನೀತಿ ಮತ್ತು ಜವಾಬ್ದಾರಿಯೊಂದಿಗೆ ಹೇಗೆ ನಡೆಯಬೇಕು ಎಂಬುದನ್ನು ವ್ಯಕ್ತಿಗೆ ಕಲಿಸುತ್ತದೆ. ಕಾನೂನು ನ್ಯಾಯಕ್ಕೆ ದಾರಿ ತೋರಿಸದೆ, ಧರ್ಮ ಆ ದಾರಿಯಲ್ಲಿ ತಪ್ಪದೇ ನಡೆಯುವ ಒಳಗಿನ ಶಕ್ತಿ ನೀಡುತ್ತದೆ. ಕೋರ್ಟಿನಲ್ಲಿ ತೀರ್ಪು ಸಿಗುವುದು ಒಂದು ನಿರ್ಣಯವಾಗಿದ್ದರೂ, ಧರ್ಮದ ಆಧಾರದ ಮೇಲೆ ಬದುಕುವುದರಿಂದ ಜೀವನದಲ್ಲಿ ಈ ನ್ಯಾಯ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಕಾನೂನು ಮತ್ತು ಧರ್ಮ ಒಂದಾಗಿದ್ದಾಗ ಮಾತ್ರ ನಿಜವಾದ ನ್ಯಾಯ ಸಂಪೂರ್ಣ ಆಗುತ್ತದೆ ಎಂಬುದು ಸ್ಪಷ್ಟ ಸತ್ಯವಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾನೂನು ತಿಳಿದುಕೊಳ್ಳಿ, ಧರ್ಮದೊಂದಿಗೆ ಬದುಕಿ, ಅದೇ ಸಂಪೂರ್ಣ ನ್ಯಾಯ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ವಂದನೆಗಳು ಮತ್ತು ಅಭಿನಂದನೆಗಳು.